Welcome to my YouTube channel, Chidambara Spiritual Journey. ಶ್ರೀ ರಾಮ ಸಮರ್ಥ ಶ್ರೀ ಮಹಾರಾಜರ ದಿವ್ಯ ಸತ್ಸಂಗ ಪ್ರವಚನ. जयाच्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ 15 ಜುಲೈ ಶ್ರೀ ಮಹಾರಾಜರ ಪ್ರವಚನ, ತಳಮಳವು ಉಂಟಾದರೆ ಗುರುದರ್ಶನ ನಿಶ್ಚಿತ. ತಳಮಳವು ಉಂಟಾದರೆ ಗುರುದರ್ಶನ ನಿಶ್ಚಿತ. ಮಹಾರಾಜರು, ಸಕಲ ಸಂತರು ಎಲ್ಲರೂ ಯಾವಾಗಲೂ ಬೋಧನೆ ಮಾಡುವಾಗ ಮನಸ್ಸಿಗೆ ಬೋಧನೆ ಮಾಡುತ್ತಾ ಇರುತ್ತಾರೆ ವಿನಃ ಈ ದೇಹವನ್ನು ನೋಡಿ ಅವರು ಯಾವ ಬೋಧನೆಯನ್ನು ಮಾಡಿರುವುದಿಲ್ಲ. 2 ಶಬ್ದ, ಒಂದು ತಳಮಳ, ಒಂದು ಗುರುದರ್ಶನ. ತಳಮಳ ಅಂದರೆ ಏನಪ್ಪ? ನಮಗೆ ರೆಸ್ಟ್ಲೆಸ್ನೆಸ್ಸು, ಅಸ್ವಸ್ಥತೆ ಅಥವಾ ತೀವ್ರವಾದ ಇಚ್ಛೆ, ಉತ್ಕಟ ಭಾವನೆ ಆಗಬೇಕು. ಏನಕ್ಕೋಸ್ಕರ? ಗುರುದರ್ಶನಕ್ಕೋಸ್ಕರ. ಅಂಥದ್ದು ಉಂಟಾಯಿತು ಅಂದರೆ ಗುರುದರ್ಶನ ನಿಶ್ಚಿತ. ಎಲ್ಲಿಂದ ಆಗಬೇಕು ಗುರುದರ್ಶನ? ಒಂದು ಅಂಥ ತಳಮಳ ಉಂಟಾದರೆ ಆ ಒಳಗೆ ಇರುವ ಗುರು ಯಾರಿದ್ದಾನೋ, ಆ ಪರಮಾತ್ಮ ಆತ್ಮ, ಅವನು ಒಂದು ರೂಪವನ್ನು ಹೊರಗಡೆ ಸಗುಣದಲ್ಲಿ ಧಾರಣೆಯನ್ನು ಧರಿಸಿ ಬರುತ್ತಾನೆ. ಅವನೇನು ಬಂದು ನನಗೆ ಬೋಧನೆ ಮಾಡಿ ಪುನಃ ವಾಪಸ್ ಒಳಗೆ ಕರ್ಕೊಂಡು ಹೋಗ್ತಾನೆ. ಎಲ್ಲಿಗೆ? ನೀನು ಯಾರಿದ್ದಿ. ಅದಕ್ಕೆ ಅಂಥ ಒಂದು ತಳಮಳ, ಉತ್ಕಟವಾದ ಭಾವನೆ, ನಾನು ಯಾರಿದ್ದೀನಿ ಅಪ್ಪ, ನೀನು ಯಾರಿದ್ದಿ, ಅದನ್ನು ತಿಳ್ಕೊಳ್ಳೋದು ನಮಗೆ ಅಂಥದ್ದೊಂದು ಉತ್ಕಟವಾದ ಭಾವನೆ ಉಂಟಾಗಬೇಕು. ಹಲವಾರು ಉಪನಿಷತ್ಗಳಲ್ಲಿ ಒಂದು ಉಪನಿಷತ್, ಮೈತ್ರೇಯ ಉಪನಿಷತ್ ಅಂತಿದೆ. ಅದರಲ್ಲಿ ಒಂದು ಶ್ಲೋಕ ಇದೆ. ಏನಪ್ಪ? ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವ ಸನಾತನಃ, ತ್ಯಾಜ್ಯೇದ್ ಅಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜಯೇತ್. ದೇಹೋ ದೇವಾಲಯ ಪ್ರೋಕ್ತೋ, ಈ ದೇಹ ಎಲ್ಲಿವರೆಗೂ ನಾನು ಅಜ್ಞಾನದಲ್ಲಿದ್ದೀನೋ ಅಲ್ಲಿವರೆಗೂ ಈ ದೇಹಕ್ಕೆ ನಾವು ಅಂತೀವಿ, ಈ ದೇಹ ಒಂದು ತೊಗಲು, ಚೀಲ, ಅಥವಾ ಇದರಲ್ಲಿ ಮಲ ತುಂಬಿದೆ, ಇದರಲ್ಲಿ ವಿಕಾರಗಳು ತುಂಬಿದೆ. ಆದರೆ ದೇಹೋ ದೇವಾಲಯೋ ಪ್ರೋಕ್ತ, ಇದು ದೇಹ ಅಂದರೆ ಒಂದು ದೇಗುಲ, ದೇವಸ್ಥಾನ. ಇದರಲ್ಲಿ ಯಾರು ಕೂತಿದ್ದಾನೋ ಈಶ್ವರ, ಅವನು ಸನಾತನ ಇದ್ದಾನೆ. ಸನಾತನ ಮೀನ್ಸ್ ಎಟರ್ನಲ್. ಅವನನ್ನು ತಿಳ್ಕೋಬೇಕು ಅಂದರೆ ತ್ಯಾಜ್ಯೇದ್ ಅಜ್ಞಾನ ನಿರ್ಮಾಲ್ಯಂ, ನಿರ್ಮಾಲ್ಯದಂತೆ ಅಜ್ಞಾನವನ್ನು ತ್ಯಜಿಸಿ. ಸೋಹಂ ಭಾವೇತ್, ಸೋಹಂ ಭಾವೇನ ಪೂಜೆಯೇತ್, ಸೋಹಂ ಭಾವದಿಂದ ಪೂಜೆ ಮಾಡು. ನಾನು ಸನಾತನ ಇದ್ದೀನಿ, ನನಗೆ ಹುಟ್ಟು ಸಾವು ಇಲ್ಲ, ನಾನು ಈ ದೇಹ ಮನಸ್ಸು ಬುದ್ಧಿ ಅಲ್ಲ, ನಾನು ಪರಮಾತ್ಮನ ಸ್ವರೂಪ ಇದ್ದೀನಿ, ಭಗವಂತನ ಅಂಶ ಇದ್ದೀನಿ ಅಂತ ತಿಳ್ಕೋಬೇಕು ಅಂದರೆ ಏನಾಗಬೇಕು? ತಳಮಳ ಉಂಟಾಗಬೇಕು. ಆ ತಳಮಳ ಉಂಟು ಮಾಡಲಿಕ್ಕೆ ಸಂತರು ಮತ್ತೇನು ಕೃಪೆ ಮಾಡ್ತಾರೆ? ಅವರು ತತ್ವಪದಗಳನ್ನು ಬರೆದು ಹಲವಾರು ತತ್ವಪದಗಳನ್ನು ರಸ್ತೆಯಲ್ಲಿ ಕೂಗಿ ಕೂಗಿ ಹೇಳ್ತಾರೆ. ಹೆಂಗೆ ಹೇಳ್ತಾರೆ? ಆ ಸಾಮಾನ್ಯ ಜನರಿಗೆ, ನಮ್ಮಂಥವ್ರು ಅಲ್ಪಜ್ಞವರಿಗೆ, ಅಲ್ಪ ಸ್ವಲ್ಪ ಜ್ಞಾನ ಉಳ್ಳವರು ನಾವೆಲ್ಲರೂ ಪ್ರಾಪಂಚಿಕರು, ನಮಗೆ ಬೋಧನೆ ಮಾಡಲಿಕ್ಕೆ ಅವ್ರು ಏನು ಮಾಡ್ತಾರೆ? ತತ್ವಪದವನ್ನು ಏನು ಮಾಡ್ತಾರೆ? ನಮ್ಮ ದಿನನಿತ್ಯದ ಒಂದು ದೃಷ್ಟಾಂತದ ಮುಖೇನ ನಮಗೆ ತಿಳಿಸ್ಕೊಡ್ತಾರೆ. ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ. ಪಾಯಸ ಅಂದ್ಕೊಳ್ಳೆ ನಮ್ಮ ಮನಸ್ಸು ಫಸ್ಟ್ ಪಾಯಸದ ಕಡೆ ಗಮನ ಹೋಗುತ್ತೆ. ಪಾಯಸ ಎಷ್ಟು ಚೆನ್ನಾಗಿರುತ್ತಪ್ಪ, ಹೌದು ಶಾವಿಗೆ ಪಾಯಸ, ಆ ಪಾಯಸ. ಆಮೇಲೆ ವಿಚಾರ ಬರುತ್ತೆ, ಇವ್ರು ಯಾಕೆ ರಾಮನಾಮ ಪಾಯಸಕ್ಕೆ ಯಾಕೆ ಹೋಲಿಸಿದ್ದಾರೆ ಅನ್ನೋದು ಜಿಜ್ಞಾಸೆ ಉಂಟಾಗತ್ತೆ. ಅಲ್ಲಿಂದ ತಳಮಳ ಶುರುವಾಗತ್ತೆ. ತಳಮಳ ಉಂಟಾಯಿತು ಅಂದರೆ ತತ್ವದಲ್ಲಿ ಅದು ಅರ್ಥ ಹುಡುಕ್ಲಿಕ್ಕೆ ಶುರು ಮಾಡುತ್ತೆ. ಒಮ್ಮನ ಗೋಧಿಯ ತಂದು ವೈರಾಗ್ಯ ಕಲ್ಲಲ್ಲಿ ಬೀಸಿ, ಸುಮ್ಮನೆ ಸಜ್ಜಿಗೆ ತೆಗೆದು ಸಣ್ಣನೆ ಶಾವಿಗೆ ಹೊಸಿದು, ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ, ವಿಠಲನಾಮ ತುಪ್ಪವೇ ಬೆರೆಸಿ ಮಾಯ ಚಪ್ಪರಿಸಿರೋ. ಇದನ್ನು ನಮಗೆ ಹೊರಗೆ ದೃಷ್ಟಾಂತ ಕೊಟ್ಟು ಏನು ಮಾಡಿದ್ರು? ತತ್ವಭಾಗಕ್ಕೆ ಒಮ್ಮನ ಗೋಧಿಯ ತಂದು. ಇದು ಭಾಳ ವಿಸ್ತಾರವಾಗಿದೆ, ಯಾವತ್ತಾದರೂ ಇನ್ನೊಂದು ದಿವಸ ನೋಡೋಣ. ಏನು ಹೇಳ್ತಾರೆ ಶ್ರೀ ಮಹಾರಾಜರು? ಎಲ್ಲರೂ ಸೇರಿ ನೋಡೋಣ. ಏನು ಮಾಡಬೇಕೆಂಬುದನ್ನು ಮನುಷ್ಯನಿಗೆ ತಿಳಿಯುತ್ತದೆ.
ಮನುಷ್ಯನಿಗೆ, ಒಳಗಿರುವ ಮನುಷ್ಯನಿಗೆ, ಜೀವಕ್ಕೆ ತಿಳಿಯುತ್ತದೆ. ಆದರೆ ಅವನಿಗೆ ತನ್ನ ಮನಸ್ಸಿನ ನಿಯಂತ್ರಣವಿರುವುದಿಲ್ಲ. ಆ ಹಲವಾರು ಪೂರ್ವಜನ್ಮದ ಸಂಸ್ಕಾರದ ಆಗಿರುವುದಕ್ಕೆ ಮನಸ್ಸಿನ ಮೇಲೆ ಕಂಟ್ರೋಲ್ ಇಲ್ಲ, ಹತೋಟಿ ಇಲ್ಲ, ಹಿಡಿತಾ ಇಲ್ಲ ಮನಸ್ಸಿಗೆ. ವಿಷಯದ ಉಪಭೋಗ ಮಾಡುತ್ತಾ ಇರುವಾಗ ನಮ್ಮ ಮನಸ್ಸು ಅವುಗಳಲ್ಲಿ ತನ್ಮಯವಾಗುತ್ತದೆ ಹಾಗೂ ಅದರ ಸುಖ ದುಃಖಗಳನ್ನು ಅನುಭವಿಸಿ ಮುಗಿಸುವಾಗ ಮಾತ್ರ ನಮ್ಮ ಚಿತ್ತವೃತ್ತಿಯು ಭ್ರಮಿಷ್ಠವಾದಂತೆ ಇರುತ್ತದೆ. ಚಿತ್ತವೃತ್ತಿ ನಮ್ಮ ಭ್ರಮಿಷ್ಠ ಆಗುತ್ತೆ, ತನ್ಮಯರಾಗ್ಬಿಡ್ತೀವಿ. ತನ್ಮಯ ಮೀನ್ಸ್ ಫೆವಿಕಾಲ್ ಕಿ ಜೋಡಿ ವಿಷಯದ ಜೊತೆ ಆಗಿಬಿಟ್ಟಿರುತ್ತೆ. ಫೆವಿಕಾಲ್ ಕಿ ಜೋಡಿ टूटे से भी नहीं टूटेगा, ऐसा विषयों के साथ हमारा फेविकॉल की जोड़ी हो गया है. मैं नहीं छोड़ूंगी इस बात को, अटैचमेंट को छोड़ूंगी नहीं मैं. तो तड़मड़ हो रहा है, लेकिन तड़मड़ क्या हाँ हो रहा है, प्रपंच में हो रहा है. वो इधर परमार्थ में भगवान के लिए होना चाहिए. तुम कहाँ हो, कौन हो, कैसे दिखते हो, मुझे देखना है तुमको, ऐसा तड़मड़ होना चाहिए. अभी हमको कैसा है, चाय नहीं पियेंगे, कॉफ़ी नहीं पियेंगे, पिज़्ज़ा नहीं खाएंगे तो तड़मड़ होने को लगता है. होटल में नहीं खाना खाया तो तड़मड़ होता है. वो तड़मड़ किसी काम का नहीं है, ऐसा महाराज कहते हैं. ನಮಗಾದ ಭ್ರಮೆಯನ್ನು ದೂರ ಮಾಡಲು 3 ಸಂಗತಿಗಳು ಅವಶ್ಯವಿರುತ್ತದೆ. 3 ಸಂಗತಿಗಳು. 3 हमको चाहिए साथीदार. कौन है वो? 1 ಸದ್ವಿಚಾರ, ಅದರ ಸದ್ವಿಚಾರ. 2 ನಾಮಸ್ಮರಣೆ ಹಾಗೂ 3 ಸತ್ಸಂಗತಿ. ಸದ್ವಿಚಾರ, ನಾಮ ಜಪ್, 3 ಸತ್ಸಂಗತಿ. ಸತ್ಸಂಗದಲ್ಲಿ ಸದಾ ಇದ್ದಾಗ ನಮಗೆ ಪುನಃ ಅದೇ ಚಿಂತನ ಮನನ ನಿಧಿಧ್ಯಾಸ, ಶ್ರವಣ ಚಿಂತನ ಮನನ ನಿಧಿಧ್ಯಾಸ, ಅದರಲ್ಲೇ ನಾವಿರ್ತೀವಿ. 1 ಸದ್ವಿಚಾರ, ಯಾವಾಗಲೂ ಒಳ್ಳೆಯ ವಿಚಾರದ ಸಂಗತಿಯನ್ನು ಗ್ರಂಥದ ಮುಖೇಣ ಆಗೋಣ, ಒಂದು ಲೆಕ್ಚರ್ ಮುಖೇಣ ಆಗೋಣ, ಪ್ರವಚನದ ಮುಖೇಣ ಆಗೋಣ, ಯಾರ್ದಾರು ಬೋಧವಾಕ್ಯದ ಮುಖೇಣ ಆಗೋಣ, ಯಾವಾಗಲೂ ಸದ್ವಸ್ತುವಿನ ವಿಚಾರದಲ್ಲಿ ಇರುವುದು. ಮತ್ತು ಅವೆರಡೂ ಸಂಗತಿ ಆದಮೇಲೆ 3ನೇ ಸಂಗತಿ ಏನು? ಅಖಂಡ ನಾಮಸ್ಮರಣೆಯಲ್ಲೇ ಮನಸ್ಸು ಸುತ್ತೊಡಿತಾ ಇರಬೇಕು. ಸಂತರನ್ನು ಗುರುತಿಸುವುದು ಬಹಳ ಕಠಿಣವಿರುತ್ತದೆ. ನಾವು ಅವರಂತೆ ಆದರೆ ಮಾತ್ರ ಅವರನ್ನು ಗುರುತಿಸಬಹುದು. ಅವರಂತೆ ಆಗಬೇಕು ಅಂದರೆ ಏನಾಗಬೇಕು? ಅವ್ರ ದೇಹಕ್ಕೆ ಅತೀತ, ಕಾಲಕ್ಕೆ ಅತೀತ ಈ ದೇಹವನ್ನು ಧಾರಣೆ ಮಾಡ್ಕೊಂಡು ಬಂದಿರ್ತಾರೆ. ಅವ್ರನ್ನ ತಿಳ್ಕೋಬೇಕು ಅಂದರೆ ನಾವು ಸೂಕ್ಷ್ಮಕ್ಕೆ ಹೋಗಬೇಕು. ಈ ಸ್ಥೂಲದ ತೊಗಲಿನ ಚೀಲದಿಂದ ಅವರನ್ನು ಗುರುತಿಸಲಿಕ್ಕೆ ಆಗುವುದಿಲ್ಲ. ಇದಕ್ಕಿಂತಲೂ ಸದ್ವಿಚಾರ ಹೊಂದುವುದು ಸುಲಭವಿರುತ್ತದೆ. ಅವರನ್ನು ದೇಹದಿಂದ ನೋಡಿದ್ರೆ ನಾವು ಭ್ರಾಂತಿ ಹೊಂದ್ತೀವಿ. ಯಾಕೆಂದರೆ ನಾನು ದೇಹ ಇಟ್ಕೊಂಡಿನಿ, ಐ ಆಮ್ ದ ಬಾಡಿ, ಐ ಆಮ್ ದ ಮೈಂಡ್ ಅಂದ್ಕೊಂಡಾಗ, ಇನ್ನೊಂದು ನೋಡಿದಾಗ ಗುರುಜಿ ಹಿಂಗಿದ್ದಾರೆ, ಆ ಗುರುಜಿ ಹಿಂಗಿದ್ದಾರೆ, ಈ ಗುರುಜಿ ಹಿಂಗಿದ್ದಾರೆ. ವಿ ಆರ್ ಟ್ರೈಂಗ್ ಟು ಬೈಫರ್ಕೇಟ್ ಆ್ಯಂಡ್ ಡಿಸ್ಕ್ರಿಮಿನೇಟ್ ಬೈ ದ ಬಾಡಿ ಆ್ಯಂಡ್ ಫಾರ್ಮ್. ಅವ್ರು ಹಂಗಿರೋದಿಲ್ಲ. ಅದಕ್ಕೆ ಸದ್ವಿಚಾರ ಸುಲಭ ಇದೆ. ಭಗವಂತನ ವಿಚಾರವೇ ಸದ್ವಿಚಾರವಾಗಿರುತ್ತದೆ. ಭಗವಂತನ ಕಥಾಶ್ರವಣ ಮಾಡೋದು, ಲೀಲಾಶ್ರವಣ ಮಾಡೋದು, ಒಂದು ಯಾವುದಾದ್ರು ಯೂಟ್ಯೂಬ್ನಲ್ಲಿ ಭಗವಂತ ಕೃಷ್ಣನ ಶ್ರೀಮದ್ ಭಾಗವತಮ್ದು ಲೀಲಾಶ್ರವಣ ಮಾಡೋದು, ಇವೆಲ್ಲವೂ ಏನಾಗುತ್ತೆ? ಸದ್ವಿಚಾರ ಆಗುತ್ತೆ. ಭಗವಂತನ ಕಥೆ ಕೇಳಬೇಕು, ಅವನ ಲೀಲೆಯ ವರ್ಣನೆ ಮಾಡಬೇಕು. ನಾವು ಕೇಳಿದ್ಮೇಲೆ ಅದನ್ನು ವರ್ಣನೆ ಮಾಡಿ ಬೇರೆಯವ್ರಿಗೂ ಹೇಳಬೇಕು. ಅದನ್ನು ಕೇಳಿಬಿಟ್ಟು ವಾಪಸ್ ಪ್ರಪಂಚಕ್ಕೆ ಹೋಗಬಾರ್ದು. ಕೇಳಿಬಿಟ್ಟು ಅದನ್ನು ವರ್ಣನೆಯನ್ನು ಮಾಡಬೇಕು. ಆ ವರ್ಣನೆಗಳ ಗ್ರಂಥ ಓದಬೇಕು. ಇವೆಲ್ಲಗಳಿಗಿಂತ ಯಾವಾಗಲೂ ನಮ್ಮ ಹತ್ತಿರ ಇರುವ ಅವನ ನಾಮ ತೆಗೆದುಕೊಳ್ಳಬೇಕು. ನೀವು ಯಾವಾಗಲೂ ನಾಮ ತೆಗೆದುಕೊಳ್ಳುತ್ತಾ ಹೋದರೆ ನೀವು ಸಂತರನ್ನು ಹುಡುಕುತ್ತಾ ಹೋಗಬೇಕಾಗಿಲ್ಲ. ಸಂತರು ಹಿಮಾಲಯದಲ್ಲಿ ವಾಸ ಮಾಡಿದವರಾದರೂ ಕೂಡ ಆಗಲಿ ನಿಮ್ಮನ್ನು ಹುಡುಕುತ್ತಾ ಬಂದು ನಿಮ್ಮ ಕೆಲಸ ಮಾಡಿಕೊಡುತ್ತಾರೆ. ಅವ್ರು ಎಲ್ಲಿ ಬೇಕಾದಿರಲಿ ಪ್ರಪಂಚದಲ್ಲಿ ಅವರು ನಮ್ಮನ್ನು ಹುಡುಕೋತಾ ಬಂದು ನಮ್ಮ ಕೆಲಸವನ್ನು ಮಾಡ್ಕೋತಾರೆ. ಅಂದರೆ ಏನು? ಜೀವಕ್ಕೆ ತಳಮಳ ಉಂಟಾಗಿದ್ದೇ ಆದರೆ ಗುರುದರ್ಶನ ನಿಶ್ಚಿತ ಅನ್ನೋದಕ್ಕೆ ಏನಪ್ಪ 2018ರಲ್ಲಿ ಸದ್ಗುರು ಚಂದ್ರಕಾರ್ ಮಹಾರಾಜರು ನಮ್ಮ ಗುರುದರ್ಶನ ನಿಶ್ಚಿತವಾಯಿತು. ಹಾಗಾಗಿ ಗುರುದರ್ಶನ ನಿಶ್ಚಿತವಾಗಿಯೂ ಪಡ್ಕೋಬೇಕು ಅಂತ ಇಚ್ಛೆ ಉಳ್ಳವರು ಶ್ರೀಮಾತ್ರೆ ಸತ್ಸಂಗ ಫೌಂಡೇಶನ್ಗೆ ನಿತ್ಯ ಜರುಗುವ ಧ್ಯಾನಕ್ಕೆ, ಪ್ರವಚನಕ್ಕೆ, ಶ್ರೀ ಮಹಾರಾಜರ ಪ್ರವಚನಕ್ಕೆ ಎಲ್ಲರೂ ಬನ್ನಿ. ಎಲ್ಲರೂ ಗುರುದರ್ಶನ ಪ್ರಾಪ್ತಿಯನ್ನು ಮಾಡಿಕೊಳ್ಳೋಣ. ಗುರುನಾಥ ಹೆಂಗೆ ಯಾವ ರೀತಿಯಲ್ಲಿ ಹಾದಿಯಲ್ಲಿ ನಮ್ಮನ್ನು ಹಾಕಿ ನಮಗೆ ಆ ಗುರುದರ್ಶನವ ಪ್ರಾಪ್ತಿಯನ್ನು ಮಾಡಿಕೊಟ್ಟು ಅದೇ ಹಾದಿಯಲ್ಲಿ ಉಸಿರು ಇರೋ ತನಕ ಭಗವಂತನ ನಾಮ, ಅವನ ಸದ್ವಿಚಾರ, ಅವನ ವಿಚಾರವನ್ನು ತಿಳಿಸೋದು, ಎಲ್ಲರಿಗೂ ಹೇಳೋದು, ಎಲ್ಲರಿಗೂ ಆ ಆನಂದದಲ್ಲಿ ಮುಳುಗಿಸುವ ಕೆಲಸವನ್ನು, ಏನು ಕಾರ್ಯಭಾರವನ್ನು ಒಂದು ಜವಾಬ್ದಾರಿ ಕೊಟ್ಟು ಹೋಗಿದ್ದಾನೋ ಆ ಜವಾಬ್ದಾರಿಯಂತೆ ಅವನು ಕೊಟ್ಟಿರೋ ಈ ಸತ್ಸಂಗ ಶ್ರೀಮಾತ್ರೆ ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಮಾಡುತ್ತಾ ತಾವು ಬಂದು ಧ್ಯಾನಕ್ಕೆ ಬನ್ನಿ.
ಧ್ಯಾನದಲ್ಲಿ ನಮ್ಮ ಮನಸ್ಸು ಏಕಾಗ್ರ ಆಗುತ್ತೆ. ಅವನು ಹೇಳ್ಕೊಟ್ಟಿರೋ ಆ ಧ್ಯಾನದ ಪ್ರಕ್ರಿಯೆಯಲ್ಲಿ ನಮ್ಮ ಮನಸ್ಸು ಶಾಂತ ಆಗುತ್ತೆ, ಚಿತ್ತ ಏಕಾಗ್ರ ಆಗುತ್ತೆ. ನಾಮದ ಸ್ಮರಣೆಗೆ, ಭಗವಂತನ ನಾಮಸ್ಮರಣೆಗೆ ಮನಸ್ಸು ತೊಡಗಿ ನಾವು ಎಲ್ಲರೂ ಸೇರಿ ಆನಂದದಲ್ಲಿರುವ ಒಂದು ಸಾಧ್ಯತೆಯನ್ನು ಪಡ್ಕೊಳ್ಳೋಣ. ಇದರಂತೆ ಪರಮೇಶ್ವರನು ಪ್ರಾಪ್ತವಾಗಬೇಕೆಂಬ ತಳವಳವು ನಮಗೆ ಉಂಟಾಗಿರುತ್ತದೆಯೇ? ಪ್ರಶ್ನೆ. ಈಗ ನನ್ನ ಮಗನ ಭವಿಷ್ಯ ಸರಿ ಮಾಡಬೇಕು ಅಂತ ತಳಮಳ ಹತ್ತಿತು ನನಗೆ ಪ್ರಪಂಚದಲ್ಲಿ. ಹಾಗೆಯೇ ಇಲ್ಲಿ ಪರಮಾರ್ಥಕ್ಕೆ ಬಂದು ನನಗೆ, ಅಪ್ಪ ನೀ ಬೇಕಪ್ಪ ಭಗವಂತ, ನೀ ಹೆಂಗಿದ್ದಿ ನನಗೆ ಗೊತ್ತಿಲ್ವಲ್ಲ, ಒಳಗಿದ್ದಿ ಅಂತ ಸಂತರು ಹೇಳ್ತಾರೆ, ಆದರೆ ನನಗೆ ಒಳಗೆ ಕಾಣಿಸ್ತಾ ಇಲ್ಲ, ನನಗೆ ಗೊತ್ತಾಗ್ತಾ ಇಲ್ಲ ಏನು ಅನ್ನೋ ತಳಮಳ ಹತ್ತಿದೆಯಾ ನಮಗೆ ಅನ್ನೋದು ಪ್ರಶ್ನೆ ಮಾಡ್ತಾರೆ. ಅಂಥ ತಳಮಳವು ಉಂಟಾದರೆ ನಿಮ್ಮ ಗುರುಗಳು ಭೂಮಿಯಿಂದಲೇ ಎದ್ದು ಮೇಲೆದ್ದು ಬರುತ್ತಾರೆ. ಅವರು ಯಾವಾಗಲೂ ನಿಮಗಾಗಿಯೇ ದಾರಿ ಕಾಯುತ್ತಾ ಇರುತ್ತಾರೆ. ನಮ್ಮ ಸಲುವಾಗಿ ಅವ್ರು ಕಾಯ್ತಾ ಇರ್ತಾರೆ. ಯಾವಾಗ ಬರ್ತಾನಪ್ಪ ಇವನು ನನ್ನ ಹತ್ರ, ಯಾವಾಗ ಬರ್ತಾನಪ್ಪ ನನ್ನ ಹತ್ರ, ಯಾವಾಗ ಬರ್ತಾನೆ ಇವನು, ನನ್ನ ಯಾವಾಗ ಇವನನ್ನು ಉದ್ಧಾರ ಮಾಡೇನೋ. ಯಾಕೆಂದರೆ ಅವನು ನಮ್ಮ ಸಲುವಾಗಿ ಕಾಯ್ತಾ ಇರ್ತಾನೆ. ನಮಗದು ನಾವೇನು ಅನ್ಕೋತೀವಿ, ಹೋಗ್ಬಿಟ್ಟು ಗುರುದರ್ಶನ ಬಾಹ್ಯವಾಗ ಮಾಡ್ಕೊಂಬಂದರೆ ಆಗೋಯ್ತು ಅಂತ ಅನ್ಕೋತೀವಿ. ಅದು ಅಲ್ಲ. ಅನ್ಕೋತೀವಿ ಬಾಹ್ಯದಲ್ಲಿ ಗುರುದರ್ಶನ ಮಾಡಿದ್ದೆ ಎಲ್ಲ ಆಗೋಯ್ತು ಅಂತ. ಬಾಹ್ಯದಲ್ಲಿ ದರ್ಶನ ಮಾಡುವುದು ಸಾಂಕೇತಿಕ. ಅವನು ಒಳಗಿದ್ದಾನೆ, ಒಳಗಿರೋವನು ಹೊರಗಡೆ ಬಂದು ಹೇಳ್ತಾನೆ, ನಾನು ಒಳಗಿದ್ದೀನಿ ಬಾ ನನ್ನ ಜೊತೆಗೆ ಒಳಗೆ ಅಂತ. ಅವನು ಹೊರಗಡೆ ಬಂದು ನಮ್ಮನ್ನು ಪುನಃ ವಾಪಸ್ ಒಳಗೆ ಕರ್ಕೊಂಡು ಹೋಗ್ತಾನೆ, ಇನ್ವರ್ಡ್ ಜರ್ನಿಗೆ ಕರ್ಕೊಂಡು ಹೋಗ್ತಾನೆ ವಿನಃ ಹೊರಗಡೆ ಮತ್ತೆ ಪ್ರಪಂಚದಲ್ಲಿ ಸುತ್ತ ಹೊಡಿಲಿಕ್ಕೆ ಅವನು ಬಿಡುವುದಿಲ್ಲ. ಅದಕ್ಕೆ ಅವನು ಸದ್ಗುರುನಾಥ ಇರ್ತಾನೆ. ಯಾಕೆ ರೂಪ ಧಾರಣೆ ಮಾಡ್ಕೊಂಬರ್ತಾನೆ? ಇದಕ್ಕೆ ಗೊತ್ತಾಗ್ತಿಲ್ಲಪ್ಪ, ಇದು ನಾನು ಹಾದಿ ಕಾಯ್ತಾ ಇದ್ದೀನಿ, ಇದಕ್ಕೆ ಒಳಗೇ ಇದ್ದೀನಿ, ಇದಕ್ಕೆ ಗೊತ್ತಾಗ್ತಿಲ್ವಲ್ಲ, ಜನ್ಮ ಜನ್ಮಾಂತರದಿಂದ ಒಳಗೇ ಇದ್ದೀನಿ, ಸನಾತನ ನಾ ಒಳಗಿದ್ದೀನಿ ಅಂತ ಹೇಳಿದ್ರು ಇದಕ್ಕೆ ಗೊತ್ತಾಗ್ತಿಲ್ಲ ಅಂದ್ಬಿಟ್ಟು ಏನು ಮಾಡ್ತಾನೆ, ಪುನಃ ಬೇರೆ ಬೇರೆ ರೂಪದಲ್ಲಿ ಬಂದು ತೋರಿಸ್ತಿರ್ತಾನೆ, ನಾನು ನಿನಗೆ ಒಳಗೆ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀನಿ. ಬಿಕಾಸ್ ಅಧ್ಯಾತ್ಮ ಈಸ್ ಇಂಟರ್ನಲ್ ಜರ್ನಿ, ದೆರ್ ಈಸ್ ನಥಿಂಗ್ ಔಟ್ವರ್ಡ್ಸ್. ಹೊರಗಡೆ ಏನೂ ಇಲ್ಲ, ಎಲ್ಲವೂ ಗೋಚರ ಆಗೋದು ನಮಗೆ ಒಳಗೆ ಗೋಚರ ಆಗುತ್ತದೆ. ಅದಕ್ಕೆ ಗುರು ಬಂದಾಗ ಹೇಳ್ತಾನೆ, ಈ ತೊಗಲ ಕಡೆ ನೋಡಬೇಡ್ರಿ, ತೊಗಲು ಒಳಗಿರುವ ತತ್ವನ ನೋಡಿ. ಗುರು ದರ್ಶನ ಅಂದರೆ ಏನು? ತತ್ವದ ದರ್ಶನ. ಗುರು ಆ ಅಂಧಕಾರವನ್ನು ದೂರ ಮಾಡುವ ಬೆಳಕು, ಅದರ ದರ್ಶನ ಎಲ್ಲಾಗುತ್ತೆ? ನಿಶ್ಚಿತವಾಗಿ ಒಳಗಾಗೋದು. ಆ ಬೆಳಕಿನ ದರ್ಶನ ಒಳಗಾಗಬೇಕಾಗಿರೋದು. ಅದಕ್ಕೆ ಅಂಥ ಒಂದು ತಳಮಳವನ್ನು ನೀವು ಉಂಟಾಗಿದ್ದೇ ಆದರೆ ಆಗುತ್ತದೆ. ತಾಯಿಯು ಮಕ್ಕಳ ವಿಷಯದಲ್ಲಿ ಬಹಳವೆಂದರೆ ಒಂದು ಜನ್ಮದವರೆಗೆ, ಅಂದರೆ ದೇಹ ಇರುವವರೆಗೆ ಚಿಂತೆ ಮಾಡಬಲ್ಲಳು. ಆದರೆ ಗುರುಗಳು ಜನ್ಮ ಜನ್ಮಗಳಲ್ಲಿಯೂ ನಿಮ್ಮ ಚಿಂತೆ ವಹಿಸಲು ಸಿದ್ಧರಾಗಿರುತ್ತಾರೆ. ಅವರಿಗೆ ದೇಹವಿಲ್ಲದಿದ್ದರೂ ಅವರು ಇಲ್ಲವೆಂದು ತಿಳಿಯಬೇಡಿರಿ. ಭೌತಿಕದಲ್ಲಿ ಗುರು ಇಲ್ಲ ಅಂದರೆ ನಾವು ಇದ್ರೂ ಕಂಡ್ರೆ ಅವ್ರ ಗುರುಗಳು ಇಲ್ಲ, ಇದ್ರೂ ಅಲ್ಲ, ಇದ್ದಾರೆ. ಸಂತರು ಸತ್ಪುರುಷರು ಯಾವಾಗಲೂ ಭೌತಿಕದಲ್ಲಿ ಇಲ್ಲ ಅಂದರೆ ನಾವೇನು ಮಾಡ್ತೀವಿ, ನಮ್ಮ ಥರನೇ ಅವ್ರು ಹೋಗ್ಬಿಟ್ಟಿದ್ದಾರೆ, ಅವ್ರು ಇಲ್ಲ ರೀ, ಅಲ್ಲ, ಅವರು ಇದ್ದಾರೆ. ಅವರು ಎಲ್ಲಿದ್ದಾರೆ? ಅವರು ಅವರ ಶಬ್ದಗಳಲ್ಲಿ ಇದ್ದಾರೆ, ಅವ್ರ ತತ್ವದಲ್ಲಿದ್ದಾರೆ, ತತ್ವ ಪದಗಳಲ್ಲಿದ್ದಾರೆ, ಅವರು ಬರೆದಿರೋ ಗ್ರಂಥಗಳಲ್ಲಿದ್ದಾರೆ, ಅಭಂಗದಲ್ಲಿದ್ದಾರೆ, ಅಭಂಗದ ಪದಗಳಲ್ಲಿದ್ದಾರೆ, ಆ ಶಕ್ತಿ ರೂಪದಲ್ಲಿ, ಅಕ್ಷರ ಬ್ರಹ್ಮ ರೂಪದಲ್ಲಿ ನೆಲೆಸಿದ್ದಾರೆ. ಈಗ ನಾವು ಹೇಳಿದಾಗ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ಹೇಳಿದ ಕೂಡಲೇ ಇದು ಪುರಂದ್ರದಾಸರದು. ಹೆಂಗಾಯಿತು ನನಗೆ ಜ್ಞಾಪಕ? ಪುರಂದ್ರದಾಸರು ಅವರಂತೂ ಇಲ್ಲ ಈ ಜಗತ್ತಿನಲ್ಲಿ, ಹೆಂಗೆ ಬಂದರು ಜ್ಞಾಪಕಕ್ಕೆ? ಆ ತತ್ವದಲ್ಲಿ ಪದದಲ್ಲಿ ಇದ್ದಾರವರು. ಯಾವುದಾದ್ರು ಅಭಂಗ ಹೇಳಿದ್ರೆ, ತುಕಾರಾಮ್ ಮಹಾರಾಜರದ್ದು ಹೇಳೋಣ. ಅಭಂಗ ಹೇಳಿದ್ರೆ ಏನದು? ಆತಾ ಕೋಠೆ ಧಾವೆ ಮನ ತುझे ಚರಣ ದೇಖಿಲಿಯ. ಮರಾಠಿ ಜನ ಕೇಳಿದ್ರೆ ಅವರು, ಅಯ್ಯೋ ಈ ತುಕಾರಾಮ್ ಮಹಾರಾಜರ ಅಭಂಗ. ಅವ್ರಿಗೆ ಹೆಂಗೆ ಗೊತ್ತಾಯಿತು ತುಕಾರಾಮ್ ಮಹಾರಾಜರು? ನಾ ಫೋಟೋ ನೋಡೋದಲ್ಲೇ ಕೂಡ ಹೇಳ್ತೀನಿ ತುಕಾರಾಮ್ ಮಹಾರಾಜರ ಅಭಂಗ. ಹೆಂಗೆ? ಅದು ಇಲ್ಲಿ ರಿಜಿಸ್ಟರ್ ಆಗೋಗಿದೆ, ನಾಮದಲ್ಲಿ ಅವರ ರೂಪ ರಿಜಿಸ್ಟರ್ ಆಗೋಗಿರುತ್ತೆ. ಎಲ್ಲಿದ್ದಾರೆ ಅವ್ರು? ಹಂಗಂದರೆ ಅವರು ಜ್ಞಾನೇಶ್ವರ ಮಹಾರಾಜರು, ಶಂಕರಾಚಾರ್ಯರು. ಇವತ್ತಿಗೂ ನಾವು ಅವ್ರ ಪದಗಳನ್ನು ಹೇಳ್ತೀವಿ ಅಂದರೆ ಅವ್ರು ಎಲ್ಲಿದ್ದಾರೆ? ಶಂಕರಾಚಾರ್ಯರು ಅಂದ ಕೂಡಲೇ ಅವರ ಪದಗಳಲ್ಲಿ ಇರ್ತಾರೆ, ಅವರು ಬರೆದಿದ್ದ ಸ್ತೋತ್ರಗಳಲ್ಲಿ ಇರ್ತಾರೆ. ಸೊ ನಾವು ಗುರುಗಳು ಇದ್ದರು ಅಂತ ಹೇಳಬಾರ್ದು. ಗುರುಗಳು ಇದ್ದಾರೆ, ಸಂತರು ಇದ್ದಾರೆ. ಭೌತಿಕದಲ್ಲಿ ಇಲ್ಲ ಅಂದರೆ ಅವರು ಇಲ್ಲ ಅಂತ ಅರ್ಥ ಅಲ್ಲ. ನೀವು ದುಃಖಿಗಳಾದರೆ ಅವರು ದುಃಖಿಗಳಾಗುತ್ತಾರೆ. ಆದ್ದರಿಂದ ನೀವು ಎಂದೂ ಆಗಬೇಡಿರಿ. ದೇಹದ ಭೋಗಗಳು ಬರುತ್ತವೆ ಹೋಗುತ್ತವೆ, ಆದರೆ ನೀವು ಯಾವಾಗಲೂ ಆನಂದದಲ್ಲಿಯೇ ಇರಬೇಕು. ನಿಮಗೆ ಈಗ ಏನಾದರೂ ಮಾಡುವುದು ಉಳಿದಿರುತ್ತದೆ ಎಂದು
ತಿಳಿಯಬೇಡಿರಿ. ಒಮ್ಮೆ ಗುರು ಸಿಕ್ಕದ ಅಂದರೆ ನಾನು ಏನಾದ್ರು ಮಾಡಬೇಕು ಸಪ್ರೇಟಾಗಿ ಅನ್ನೋದು ಉಳಿಯೋದೇ ಇಲ್ಲ. ಯಾಕೆಂದರೆ ಆ ಸತ್ತ ಬಾಗ್ಡೋರ್ ಆ ಲಗಾಮ್ ಅವ್ರ ಕೈಲಿ ಕೊಟ್ಟ ಮೇಲೆ ಅವರು ಈ ಪ್ರಪಂಚ ಪರಮಾರ್ಥ ಎರಡವನ್ನು ನಡೆಸ್ತಾ ಇರುತ್ತಾರೆ. ಗುರುದರ್ಶನವಾಯಿತೆಂದರೆ ನೀವು ನಿಮ್ಮತನದಿಂದ ಉಳಿಯುವುದೇ ಇಲ್ಲ. ಎಷ್ಟು ದೊಡ್ಡ ಮಾತಿದೆ ನೋಡಿ ಇದು. ಅವನ ದರ್ಶನ ಭಾಗ್ಯ ಆಯಿತು ಅಂದರೆ ಸಾಕು, ನಮ್ಮ ಜೀವನದ ಕಾಯ ಪಲಟ್ ಹೋ ಜಾಯೇಗ. ಹೆಂಗೆ ಅವನು ನಮ್ಮನ್ನು ನೋಡಿದಾಗ ಏನಾಗುತ್ತಪ್ಪ, ನಿಮ್ಮತನದಿಂದ ಉಳಿಯುವುದೇ ಇಲ್ಲ. ಅಂದರೆ ನಾನು ಈ ದೇಹ, ಈ ಮನಸ್ಸು, ಈ ಬುದ್ಧಿಯಿಂದ ಇಲ್ಲಿ ತನಕ ಮೆರಿತಾ ಇದ್ದೆ, ಅದು ಎಲ್ಲ ಹೊರಟೋಗಿ ಅವನು 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 ಅಂತ ಗೊತ್ತಾಗ್ತಾ ಹೋಗುತ್ತೆ. ಯಾಕೆಂದರೆ ಅವನು ಈಗ ಆ ಸಾಧನೆಯನ್ನು, ಈ ಸೂಕ್ಷ್ಮವಾದ ಶರೀರದ ಸಾಧನೆ ಬೇಡಿಕೆ, ವಾಸನೆಯ ಬೇಡಿಕೆಗಳನ್ನು ನೋಡಿ ಅಂಥ ಸಾಧನೆಗಳನ್ನು ಕೊಟ್ಟು ತನ್ನ ಆ ಲಗಾಮನ, ಜೀವದ ಲಗಾಮನ ತನ್ನ ಕೈಯಲ್ಲಿ ಹಿಡ್ಕೊಂಡಾಗ ನನ್ನತನ ಅಂದರೆ ನಾನು 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 ಅಂತ ಮೆರಿತಿದ್ದು ನನ್ನತನ ಉಳಿಯೋದೇ ಇಲ್ಲ. ಅಲ್ಲಿ ಅವನು 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 ಆಗೋಗತ್ತಾಗೆ. ಅವನಿಂದ ಅವನಿಗಾಗಿ, ಅವನಿಗೋಸ್ಕರ, ಅವನಿಂದ ಈ ಜೀವ ಬಂದಿದ್ದು ಅವನಿಗಾಗಿ ಬಂದಿದೆ, ಅವನಿಗೋಸ್ಕರನೇ ಇದು ಮಾಡ್ತಾ ಇರೋದು, ಈ ಜೀವನ ಮಾಡ್ತಾ ಇರೋದೇ ಅವನಿಗೋಸ್ಕರ ಅಂತ ಅಚ್ಚು ಹೊಡೆದಂಗೆ ನಿರ್ಧಾರಿತ ಆಗೋಗತ್ತದು. ಆದರೆ ಗುರುಗಳಿಗೆ ಮಾತ್ರ ಅನನ್ಯವಾಗಿ ಶರಣು ಹೋಗಬೇಕು ನಾವು. ಅನನ್ಯ, ಅನ್ಯ ಇತಿಹಿ ಅನನ್ಯ. ಅನ್ಯರ ಎಲ್ಲರನ್ನೂ ಮನಸ್ಸಿಂದ ತ್ಯಜಿಸಿ ಒಬ್ಬನನ್ನು, ಗುರುನಾಥನನ್ನು ನಾವು ತತ್ವವನ್ನು ಒಳಗೆ ಗಟ್ಟಿಯಾಗಿ ಏಕಾಗ್ರ ಚಿತ್ತದಿಂದ ಹಿಡ್ಕೋಬೇಕು. ನಮ್ಮ ಮನಸ್ಸು ಏನು ಮಾಡುತ್ತಪ್ಪ, ಅವನು ಯಾವ ಮಾತು ನನ್ನ ಮನಸ್ಸಿಗೆ ಒಪ್ಪಿಗೆ ಆಗುತ್ತೋ, ನನ್ನ ಗುರುನಾಥ ಹೇಳಿದ್ಬಿಟ್ಟ. ಎಷ್ಟು ಸರಿ ಹೇಳಿಬಿಟ್ಟಿದ್ರು ಗುರುಗಳು ಅಂದರೆ, ನಾನು ಕೇಳಿದೆ ಪ್ರಶ್ನೆ ಅವ್ರು ಹೇಳಿಬಿಟ್ರು. ಗುರುನಾಥನಿಗೆ ಗೊತ್ತಿರುತ್ತೆ ನಿನ್ನ ಮನಸ್ಸಿಗೆ ಇದೇ ಉತ್ತರ ಬೇಕಾಗಿತ್ತು, ಅದೇ ಉತ್ತರವನ್ನು ಅವನು ಕೊಟ್ಟಾಗ ನನಗೆ ಅವನು ಬಹಳ ಇಷ್ಟ ಆಗ್ತಾನೆ. ನನ್ನ ಗುರುಜಿ ನನ್ನ ಗುರುಜಿ ನನ್ನ ಗುರುಜಿ ಅಂತ. ಆದರೆ ಮನಸ್ಸಿನ ವಿರುದ್ಧವಾಗ ಅಹಂಕಾರನ ಅದು ಕುಟ್ಟಕ್ಕೆ ಅಂಕುಶ ಹಾಕಿದಾಗ ಆವಾಗ ಇದು ಚಡ್ಪಡಿಕೆ ಆಗೋಗುತ್ತೆ ಅದಕ್ಕೆ, ಈಗೋಗೆ ಅಯ್ಯಯ್ಯೋ ನನಗೆ ಹೇಳ್ಬಿಟ್ರ ಹಿಂಗೆ, ನಾನು ಒಪ್ಕೊಳ್ಳೋದಿಲ್ಲ ನಿಮ್ಮ ಮಾತು, ಬಿಟ್ಟು ಓಡೋಗ್ತಿರತ್ತೆ. ಇದು ಮನಸ್ಸಿನ ಆಟ. ಅದಕ್ಕೆ ಅವ್ರು ಹೇಳ್ತಾರೆ ಅನನ್ಯವಾಗಿ ಶರಣು ಹೋಗಬೇಕು. ಈಗ ಶರಣು ಹೋಗ್ತೀನಿ ಆಮೇಲೆ ಬಿಟ್ಟು ಬರ್ತೀನಿ, ಈಗ ಶರಣು ಹೋಗ್ತೀನಿ ಆಮೇಲೆ ಬಿಟ್ಟು ಬರ್ತೀನಿ, ನೀವು ಹೇಳಿದ್ದು ನಾವು ಒಪ್ಕೊಳ್ಳೋದಿಲ್ಲ ರೀ, ನಂದೇ ತಲೆ ಬುದ್ಧಿ ಉಪಯೋಗಿಸ್ತೀನಿ ಅಂದರೆ ಆಗುವುದಿಲ್ಲ. ಗುರುನಾಥ ಕುಂಬಾರ ಇದ್ದಂಗೆ ಇರ್ತಾನೆ. ಹೆಂಗಿರ್ತಾನಪ್ಪ ಕುಂಬಾರ? ಅವನು ಗಡಿಗೆ ಮಾಡುವಾಗ ಹೊರಗಡೆಯಿಂದ ಪೆಟ್ಟು ಕೊಡ್ತಿರ್ತಾನೆ, ಯಾಕೆಂದರೆ ಶೇಪ್ ಬರಬೇಕು. ಒಳಗಿಂದ ಮೆತ್ತಗೆ ಸವರ್ತಾ ಇರ್ತಾನೆ ಅದನ್ನು. ಯಾಕೆಂದರೆ ಒಳಗಿಂದ ಕರುಣೆಯಿಂದ, ಆ ಕರುಣೆಯಿಂದ ಕೈಯಿಂದ ಅದಕ್ಕೆ ಸಾಫ್ಟಾಗಿ, ಅಯ್ಯೋ ಹೊರಗಡೆಯಿಂದ ಹೊಡಿತಾ ಇದ್ದೀನಿ ನಿನಗೆ ಅಂದ್ಬಿಟ್ಟು ಒಳಗಿಂದ ಸಾಫ್ಟಾಗಿ ಅವನು ಆ ರಚನೆ, ಮಡಕೆಯ ರಚನೆ ಮಾಡ್ತಾ ಇರ್ತಾನೆ. ಆದರೆ ಹೊರಗಡೆಯಿಂದ ಅದಕ್ಕೆ ಶೇಪ್ ಬರಬೇಕು ಅಂದರೆ ಹೊಡಿಲೇಬೇಕಾಗತ್ತೆ ಅವನಿಗೆ. ಗುರುನಾಥನೂ ಹಾಗೆ ಇರ್ತಾನೆ. ಒಳಗಿಂದ ನಮ್ಮ ವಾಸನೆಗಳನ್ನು, ವಿಕಾರಗಳನ್ನು, ದೋಷಗಳನ್ನು ಉಚ್ಚಾಟನೆ ಮಾಡ್ತಿರ್ತಾನೆ ಸಾಧನೆ ಮುಖೇಣ, ಬಾಹ್ಯವಾಗಿ ಬೋಧನೆ ಮುಖೇಣ ಅಂಕುಶ ಹಾಕ್ತಿರ್ತಾನೆ, ಕುಟ್ಟಿರ್ತಾನೆ. ಯಾರನ್ನ? ಆ ಈಗೋನ ಕುಟ್ಟು ಹಾಕ್ತಿರ್ತಾನೆ ಅವನು. ನೀನು ತಲೆ ಎತ್ತಬಾರದು ಗುರುನಾಥನ ಮುಂದೆ. ನನಗೆ ಒಬ್ಬ ಶಿಷ್ಯನು ಭೇಟಿಯಾದನು. ಆಗ ಅವನು ಆನಂದದಿಂದ ಕುಣಿಯುತ್ತಾ ತೊಡಗಿದ್ದನು. ನಾನು ಅವನನ್ನು ಕೇಳಿದೆನು, ನಿನಗೆ ಇಷ್ಟು ಆನಂದವಾಗಲು ಕಾರಣವೇನು? ಅದಕ್ಕೆ ಅವನು, ನನಗೆ ಈಗ ಆನಂದದ ಹೊರತು ಬೇರೆ ಏನೂ ಉಳಿದಿರುವುದೇ ಇಲ್ಲ, ಏಕೆಂದರೆ ನನಗೆ ಇಂದು ಗುರುಗಳ ದರ್ಶನವಾಯಿತು ಅಂದನು. ಯಾರಿಗೆ ಹೀಗೆ ಆಗುತ್ತದೆಯೋ ಅವರಿಗೆ ಗುರುಗಳು ನಿಜವಾದ ಭೇಟಿಯಾದಂತೆ. ಯಾರಿಗೆ ಇಂಥ ಸ್ಥಿತಿ ಪ್ರಾಪ್ತಿಯಾಗಿರುತ್ತದೆಯೋ ಅವರು ನಿಜವಾಗಿಯೂ ಗುರುದರ್ಶನ ಆಗೋಗಿರುತ್ತೆ. ಎಲ್ಲಿ? ಒಳಗಿಂದ ಗುರುದರ್ಶನ ಆದಾಗ ಆನಂದದಲ್ಲಿ ಇರ್ತಾನೆ ಅವನು, ಕುಣಿತಿರ್ತಾನೆ. ಏನು ಗುರುದರ್ಶನ ಒಮ್ಮೆ ಆಯಿತು ಅಂದರೆ ಇನ್ನು ನನ್ನ ಜವಾಬ್ದಾರಿ ಗುರುನಾಥ ಹೊತ್ತಿದ್ದಾನೆ ಅಂದಮೇಲೆ ನಾನು ಇದಕ್ಕೆ ಯೋಚನೆ ಮಾಡಬೇಕಪ್ಪ. ಆಯಾ ಸಮಯಕ್ಕೆ ನಿರ್ಧಾರಿತ ಸಮಯದಲ್ಲಿ ಗುರುನಾಥ ಏನೇನು ನನ್ನ ಜೀವನದಲ್ಲಿ ಮಾಡಬೇಕು ಅಂತ ಪ್ರಪಂಚದಲ್ಲಿರಬಹುದು ಅಥವಾ ಪರಮಾರ್ಥದಲ್ಲಿರಬಹುದು, ಎಲ್ಲ ಸತ್ತ ಒಂದು ನಡೆಯುತ್ತೆ ಅಂದಾಗ ಅವನು ಆನಂದದಲ್ಲಿರ್ತಾನೆ. ಆದರೂ ನೀವು ಗುರುಗಳಿಗೆ ಅನನ್ಯವಾಗಿ ಶರಣು ಹೋಗಿರಿ ಅಂದರೆ ನೀವು ಮತ್ತೇನೋ ಮಾಡುವುದು ಅವಶ್ಯಕತೆ ಇರುವುದಿಲ್ಲ. ಮತ್ತೇನೋ ಮಾಡಬೇಕಾಯ್ತಂದರೆ ಈ ತಲೆ ಬುದ್ಧಿನ ಉಪಯೋಗಿಸೋದು ಅವಶ್ಯಕತೆ ಇಲ್ಲ ಅನ್ನೋದನ್ನು ಮಹಾರಾಜರು ಹೇಳುತ್ತಾ ಇದ್ದಾರೆ. ಇಂದಿನ ಬೋಧವಚನ. ಮತ್ತೇನು ಮಾಡಬೇಕಾಗಿಲ್ಲ ಅಂದರೆ ಮಾಡಂಗಿಲ್ಲ ಅಂದರೆ ಯಾವುದೂ ಕೆಲಸ ಅಂತಲ್ಲ, ಎಲ್ಲ ಕೆಲಸನೂ ನಾವೇ ಮಾಡಬೇಕಾಗಿರೋದು. ಪ್ರಪಂಚದ ಎಲ್ಲ ಕರ್ಮಗಳನ್ನು ನಾವು ಮಾಡಬೇಕಾಗಿರೋದು, ಕರ್ತವ್ಯನ ನಾವು ಮಾಡಬೇಕಾಗಿರೋದು ಈ ದೇಹದ ಮುಖೇನ ಪ್ರಾರಬ್ಧಕ್ಕೆ ಅನುಸಾರವಾಗಿ. ಆದರೆ ಏನು ಹೇಳ್ತಿದ್ದಾರೆ ಮಹಾರಾಜರು, ಮತ್ತೇನೂ ಮಾಡೋದು ಅವಶ್ಯಕತೆ ಇಲ್ಲ ಅಂದರೆ
ಪರಿಸ್ಥಿತಿಗಳನ್ನು ಯಾವಾಗ ನಿರ್ಮಾಣ ಮಾಡಿ ಗುರುನಾಥನೇ ನಮ್ಮ ಮುಂದೆ ಒಟ್ಟಿಟ್ಟಿರ್ತಾನೆ. ಯಾಕೆ? ನೀನು ಆ ಗುರುನಾಥನ ಅರಿಸ್ಕೊಂಡು ಹೋದಾಗ, ಗುರುದರ್ಶನ ಬೇಕು ಅಂತ ತಳಮಳ ಉಂಟಾದಾಗ ಪರಿಸ್ಥಿತಿಯನ್ನು ಹೆಂಗೆ ಎದುರಿಸ್ತಿ, ಹೆಂಗೆ ಯೋಚಿಸ್ತಿ, ಏನನ್ನ ಯೋಚಿಸ್ತಿ? ನನ್ನ ಗುರುನಾಥನೇ ಸರ್ವಸ್ವ ಈ ನಿರ್ಮಾಣ ಮಾಡಿದ್ದಾನೆ, ಇದರಿಂದ ಪಾಠ ಕಲಿಸ್ಲಿಕ್ಕೆ, ನನ್ನನ್ನು ಈ ಸಿಚುವೇಶನ್ನ ಹಾಕಿ ನನ್ನ ಅಹಂಕಾರವನ್ನು ಅಡಗಿಸ್ಲಿಕ್ಕೆ, ಅಥವಾ ಒಂದು ಬುದ್ಧಿ ಒಳ್ಳೇದು ಮಾಡಿದ್ಯಾ ಅಂತ ಶಾಬಾಷ್ಕಿ ಕೊಡಲಿಕ್ಕೆ, ಬರೀ ಅಹಂಕಾರ ಅಡಗಿಸ್ಲಿಕ್ಕಿರೋದಿಲ್ಲ. ಆ ಕೆಲಸದಲ್ಲಿ ನನ್ನ ಧೈರ್ಯ, ನನ್ನ ಸಂಯಮ, ಪೇಷನ್ಸು, ಟಾಲರೆನ್ಸು ಎಲ್ಲವನ್ನೂ ನೋಡಿ ಬಿದ್ದಾಗೂ ಮತ್ತೆ ಎದ್ದು ಬಂದು ನೀ ಆ ಕೆಲಸವನ್ನು ಅದೇ ಉತ್ಸಾಹದಿಂದ ಮಾಡ್ತೀಯೋ ಇಲ್ಲೋ ಅನ್ನೋದನ್ನು ಮಾಡಲಿಕ್ಕೆ ಇವೆಲ್ಲ ನಿರ್ಮಾಣ ಮಾಡಿರ್ತಾರೆ ಅನ್ನೋದನ್ನು ಅರಿವಾಗತ್ತದಕ್ಕೆ. ಎಕ್ಸಾಂಪಲ್, ಏನೋ ಒಂದು ಕೆಲಸ ನಮ್ಮ ಹತ್ರ ಮಾಡಿಸ್ತಾನೆ, 10 ಜನ 100 ಜನ ಅದನ್ನು ರಿಜೆಕ್ಟ್ ಮಾಡ್ತಾರೆ, ಒಬ್ಬರು ಯಾರೋ ಒಪ್ಕೋತಾರೆ, 99 ಸೇ ನೋ ಯು ಆರ್ ಫೇಲ್, ಒಬ್ರು ಹೇಳ್ತಾರೆ ಓಕೆ ಚೆನ್ನಾಗಿದೆ ಅಂತ. 99 ಜನ ಫೇಲು ಅಂತ ನೀ ಹೇಳಿದಾಗ ನೀ ಆ ಮಾತನ್ನು ಹೆಂಗೆ ಒಪ್ಕೋತೀಯೋ ಇಲ್ವೋ? ಸಂಯಮದಿಂದ ಉತ್ತರ ಕೊಡ್ತೀಯೋ ಇಲ್ವೋ? ಅಥವಾ ರಿಯಾಕ್ಟ್ ಮಾಡ್ತೀಯೋ ಪಟಕ್ಕಾಗಿ? ಅಂದರೆ ಅವಾಗಲ್ಲಿ ಗುರುನಾಥ ಇರೋದಿಲ್ಲ, ಮನಸ್ಸು ಬುದ್ಧಿ ಬಂದು ಹೋಗುತ್ತೆ. ಗುರುನಾಥ ಅಂದರೆ ಇಂಟೆಲಿಜೆನ್ಸ್, ಅದು ಒಳಗಿರೋದು ಮಾತಾಡ್ತಿದೆಯೋ ಅಥವಾ ಹೊರಗಡೆ ಮನಸ್ಸು ಬುದ್ಧಿ ಬಳಕೆ ಮಾಡಿ ಇವ್ರಿಗೇನು ಗೊತ್ತಾಗುತ್ತೆ, ನಾನೇನು ಕಷ್ಟಪಟ್ಟಿದ್ದೀನಿ, ಇವ್ರಿಗೇನು ಗೊತ್ತಾಗತ್ತೇನೋ ಅಂತ ರಿಯಾಕ್ಷನ್ ಕೊಡೋಕ್ಕೆ ಶುರುವಾಗತ್ತೋ. ಏನೂ ಮಾಡುವುದು ಅವಶ್ಯಕತೆ ಇರುವುದಿಲ್ಲ ಅಂದರೆ ನಾನಾ ಪರಿಣಾಮಕ್ಕೆ ನಾನು ಅವಾಗ ಅಂಜದೆಲೇ ಆ ಕರ್ಮಗಳನ್ನು ಮಾಡುತ್ತೇನೆ. ಅಂಜದಿಲ್ಲ ಆ ಕರ್ಮ ಮಾಡಲಿಕ್ಕೆ, ಇದರಿಂದ ಏನು ಪರಿಣಾಮ ಉಂಟಾಗುತ್ತೆ ಅನ್ನೋದು ಕ್ಯಾಲ್ಕುಲೇಷನ್ ಮಾಡೋದಿಲ್ಲ ಈ ಬುದ್ಧಿ. ಓ ಹಿಂಗಾದರೆ ಹಿಂಗಾಗತ್ತಾ, ಹಾಗಾದರೆ ಹಾಗಲ್ಲ. ಇಲ್ಲ, ಏನು ಮಾಡ್ತೀಯೋ ಗುರುನಾಥ ನೀನೇ ಮಾಡಿರ್ತೀಯ ನನ್ನ ಹಿತಕ್ಕಾಗಿ, ನನ್ನ ಕಲ್ಯಾಣಕ್ಕಾಗಿ. ಇಂದಿನ ಬೋಧವಚನ: ಭಗವಂತನ ತಳಮಳವು ಸಾಧಕನ ಪ್ರಾಣವಾಗಿರುತ್ತದೆ. ಆದ್ದರಿಂದ ಹಗಲಿರುಳು ರಾಮನ ಧ್ಯಾನವಿರಬೇಕು, ಮುಖದಲ್ಲಿ ಅವನ ನಾಮವಿರಬೇಕು. ಧ್ಯಾನದಲ್ಲಿ ಅಂದರೆ ಇನ್ ದ ಮೈಂಡ್ ಇಟ್ ಶುಡ್ ಆಲ್ವೇಸ್ ಕಾನ್ಸ್ಟೆಂಟ್ ಬಿ ರಿಪಿಟೇಷನ್. ಜನರ ಥಾಟ್ಸ್ ಅಲ್ಲ, ಪರಮಾತ್ಮನ ನಾಮ ಇಲ್ಲಿ ರಿಪೀಟ್ ಆಗ್ತಾ ಇರಬೇಕು. ಮುಖದಲ್ಲಿ ಅವನ ನಾಮ ಬರ್ತಾ ಇರಬೇಕು. ರಾಮ 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 ರಾಮ, ಅಪಾರಾಮ ಹಿಂಗಾಯಿತು, ಅಪಾರಾಮ ಹಂಗಾಯಿತು, ಅಪಾರಾಮ ಹಿಂಗಾಯಿತು, ರಾಮ 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 ಅವನಿಗೆಲ್ಲ ಒಪ್ಪಿಸಿ ಕೆಲಸ ಮಾಡಬೇಕು. ಆ ಭಗವಂತನ ತಳಮಳ ಸಾಧಕನ ಪ್ರಾಣ. ದಟ್ ಮೀನ್ಸ್ ದ ಫೈರ್ ಶುಡ್ ಬಿ ಕೆಪ್ಟ್ ಅಲೈವ್. ಆ ಅಗ್ನಿ, ಆ ತಳಮಳದ ಅಗ್ನಿ ಜಾಗೃತ ಇಡಬೇಕು. ಇಲ್ಲ ಅಂದರೆ ಪುಸ್ ಅಂತ ಯಾರೋ ಬಂದು ನೀರು ಹಾಕಿಬಿಟ್ರೆ ಬೇಡ ಸಾಕ್ಬಿಟ್ರಿ, ಇದೇನು ಬೇಡ ನಮ್ಮ ಕೈಲಿ ಆಗೋದಿಲ್ಲ ಅಂತ ಬಿಟ್ಟು ಓಡೋಗ್ತೀವಿ. ಹಾಗೆ ಆಗಬಾರದು. ನಾವೆಲ್ಲರೂ ತಳಮಳ ಉಂಟು ಮಾಡಿ ಆ ಗುರುದರ್ಶನವನ್ನು ನಿಶ್ಚಿತವಾಗಲಿ ಇದೇ ಜನ್ಮದಲ್ಲಿ ಪ್ರಾಪ್ತಿ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ, ಜಾನಕಿ ಜೀವನ ಸ್ಮರಣೆ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.